ಅಲ್ಲಿ ನೋಡಿ ಅವಳೆ. ಈ ಬೆಳಕು ಅವಳನ್ನ ಸುತ್ತು ಬರೆದ್ರೆ ಅವಳ ಒಡಲಲ್ಲಿ ನಾಗಮಣಿ ಇದೆ. ಅವಳನ್ನು ಸಾಯಿಸದೆ ಹೋದ್ರೆ ನಮ್ಮ ಬದುಕು ದುರ್ಬಲ ಆಗುತ್ತೆ. ನನ್ನ ಶಿವಾನಿ ಇವಾಗ ಬದುಕಿಲ್ದೇ ಇರ್ಬೋದು, ಆದ್ರೆ ಒಂದೊಂದ್ಸಲ ನೀನು ಆಡೋ ಮಾತು, ನಿನ್ನ ನಡವಳಿಕೆ, ನಿನ್ನ ಕಣ್ಣಲ್ಲಿ ಕಾಣಿಸೋ ಪ್ರೀತಿ, ಇದೆಲ್ಲ ನೋಡ್ತಾ ಇದ್ರೆ ನಿನ್ನಲ್ಲಿ ನನ್ನ ಶಿವಾನಿನೇ ಕಾಣಿಸ್ಬಿಡ್ತಾಳೆ. ಶಿವಾನಿ ಆಡ್ತಿದ್ದ ಕೆಲವು ಮಾತುಗಳು ಈಗ ನೀನು ಹೇಳಿದ್ರೆ ಮತ್ತೆ ನನ್ನ ಶಿವಾನಿನೇ ಬಂದ್ಬಿಟ್ಟಿದ್ದಾಳೆ ಅಂತ ಅನ್ಸತ್ತೆ. ಅಷ್ಟೇ ಅಷ್ಟೇ ನೀನೀಗ ಪ್ರೆಗ್ನೆಂಟ್ ಶೈಲು, ನನ್ನ ಶಿವಾನಿನೂ ಪ್ರೆಗ್ನೆಂಟ್ ಆಗಿತ್ತು, ನನ್ನ ಮಗುನ ಹೊತ್ಕೊಂಡಿತ್ತು. ಶಿವಾನಿ ಹೊಟ್ಟೆಲಿದ್ದ ಮಗು ನಾನು ನೋಡಿದಾಗ ನನಗೆ ಯಾವ ತರ ಫೀಲ್ ಆಗಿತ್ತು, ನಿನ್ನ ಹೊಟ್ಟೆಲಿರೋ ಮಗು ನೋಡಿದಾಗ್ಲೂ ಅದೇ ತರ ಫೀಲ್ ಆಯ್ತು. ನೋಡ್ತಾ ಇದ್ದಾಗ ಯಾವ್ದು ಸತ್ಯ, ಯಾವ್ದು ಸುಳ್ಳು, ಯಾವ್ದು ಸರಿ, ಯಾವ್ದು ತಪ್ಪು, ಇದೆಲ್ಲ ಭ್ರಮೆನ ಅಥವಾ ವಾಸ್ತವ ಇಲ್ಲ ಕಲ್ಪನೆ, ಒಂದು ಗೊತ್ತಾಗಿರಲಿಲ್ಲ. ಇವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸಾರಿ ಶೈಲು, ರಿಯಾಲಿಟಿ ಶೋ ಅಂತ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಸಾವಿನ ಆಟಕ್ಕೆ ಹಾಕಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ತಪ್ಪೆಲ್ಲ ನಂದೆ. ನನ್ನ ಸ್ವಾರ್ಥಕ್ಕೆ ನಿಮ್ಮನ್ನೆಲ್ಲ ಬಳಸ್ಕೋಬಾರ್ದಾಗಿತ್ತು. ಸಾರಿ ಶೈಲು, ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬಿಡಿ. ನಿಮಗೇನು ಆಗದೆ ಇರೋ ಥರ ನಿಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಬಿಟ್ಟು ನಾನು ಎಲ್ಗೂ ಹೋಗೋದಿಲ್ಲ. ಎದುರಿಗೆ ನಿಂತಿರೋದು ಶಿವಾನಿನೇ ಅಂದ್ಕೋ. ನೀನು ಹಾಗೆ ಅಂದ್ಕೊಂಡ್ರೆ ತಾನೆ ಇತ್ತವ್ರಿಗೆಲ್ಲ ನಾನೇ ಶಿವಾನಿ ಅಂತ ಅನ್ಸಕ್ ಸಾಧ್ಯ? ಹಾಗಾದ್ರೆ ಶಿವಾನಿನ ಕೊಂದವರು ನಿನಗೆ ಸಿಗ್ತಾರೆ. ಇನ್ನು ಅವ್ರ ಮೇಲೆ ಸೇಡ್ ತೀರ್ಸ್ಕೋಬಹುದು. ಪ್ರಾಣ ಹೋದ್ರೂ ಪರವಾಗಿಲ್ಲ ತ್ರಿಶು, ನಿನ್ ಜೊತೆ ನಾನು ಆಯಿತು ಸತ್ಯ ದರ್ಶನವಾಯಿತು, ನಿತ್ಯ ದರ್ಪಣ ಪಡೆಯಿತು. ಹಾವಿನ ದೇಹದ ಪೊರೆ ಕಳೆಯುವ ಹಾಗೆ ಅವಳ ಮನಸ್ಸಿಗಂಟಿದ ಪೊರೆಯು ಕಳೆಯುವ ಸಮಯ ಬಂದಿತು. ಇನ್ನು ಯುದ್ಧವಾರಂಭ. ಕರಾಳ ಮನುಷ್ಯರಿಗೂ ಕಾಳ ಸರ್ಪಗಳಿಗೂ ಯುದ್ಧವಾರಂಭ. ಕೆಟ್ಟತನ ಸಾಯೋ ಯುದ್ಧ, ಒಳ್ಳೆತನ ಗೆಲ್ಲೋ ಯುದ್ಧ, ಒಳ್ಳೆತನ ಗೆಲ್ಲೋ ಯುದ್ಧ. ಗುರುಗಳೇ, ಏನ್ ಹೇಳ್ತಿದ್ದೀರಾ? ನೀವು ನನ್ನ ಸೊಸೆ ಶಿವಾನಿನ ಕೊಂದು ಸುಟ್ಟು ಹಾಕಿದ್ದೀರಾ ಅಂದಮೇಲೆ ಮನೆಯಲ್ಲಿರೋದ್ಯಾ? ಹೂಕಂಡೆ, ನಾನು ಅದನ್ನೇ ಹೇಳುವಂತಿದ್ದೆ. ಅಲ್ಲ, ಮೊನ್ನೆ ನಿಮ್ ಮನೆಗೆ ಬಂದಾಗ ನಾನು ಅವಳು ನೋಡ್ದೆ, ಸತ್ತೋದು ಇದಂಗ್ ಬಂದು ಅಂತ ದಿಗ್ಲತ್ಕೊಂತು. ಸಾಧ್ಯ, ಅಸಂಭವ. ನಾನೇ ನನ್ನ ಕೈಯಾರೆ ಕೊಂದು ಸುಟ್ಟು ಹಾಕಿದ ಶಿವಾನಿ ಮತ್ತೆ ನಿನ್ನ ಮನೆಗೆ ಬರಲು ಹೇಗೆ ಸಾಧ್ಯ? ಇಲ್ಲಿ ನಿಂತು ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಬನ್ನಿ ನನ್ನ ಜೊತೆ, ಅವಳನ್ನ ತೋರಿಸ್ತೀನಿ. ನಾಗಿಣಿ ಬದುಕಿದಾಳೆ ಅನ್ನೋದು ನಿಮ್ಮಷ್ಟೇ ಸತ್ಯ. ಅವಳ ಶಕ್ತಿ ಯುಕ್ತಿನೆಲ್ಲ ನೋಡ್ತಾ ಇದ್ರೆ
ನನಗೇನೋ ನಾಗಮಣಿ ಅವಳ ಹತ್ರನೇ ಇದೆ ಅಂತ ಅನಿಸ್ತಾ ಇದೆ. ಏನ್ ಹೇಳ್ತಿದ್ದ ದಿಗ್ವಿಜಯ? ಸತ್ಯ, ಅವಳು ನಿಜವಾಗಿಯೂ ಶಿವಾನಿ ಹೌದೋ ಅಲ್ವೋ ಅಂತ ನಾನು ಪರೀಕ್ಷೆ ಮಾಡಿದ್ದು ಅಷ್ಟಿಷ್ಟು ಸಲ ಅಲ್ಲ, ಆದರೆ ಪ್ರತಿ ಸಲನೂ ನಾನು ಫೇಲ್ ಆದೆ, ಅವಳು ಪಾಸ್ ಆಗ್ಬಿಟ್ಲು. ಹೌದು ಸ್ವಾಮಿಗಳ, ನೀವು ಹೇಳ್ತಿರೋ ದಿಡ್ಪೆಯ. ಬನ್ನಿ ಗುರುಗಳೇ, ಹಾಗಾದರೆ ಪರೀಕ್ಷೆ ಮಾಡಿಯೇ ಬಿಡೋಣ. ಯಾಕೋ ಗೊತ್ತಿಲ್ಲ ತ್ರಿಶೂಲ್, ನಿನ್ನ ನೋಡಿದಾಗ ರಾತ್ರಿ ಕನ್ಸು ಕಂಡು ಬೆಳಿಗ್ಗೆ ಎದ್ದಾಗ ಕನಸಿನ ಒಂದಷ್ಟು ವಿಚಾರಗಳು ನಮ್ಮನ್ನ ಕಾಡುತ್ತೆ ನೋಡು. ಮುಂದೆ ಯಾವುದೋ ಒಂದು ಘಟನೆ ನಡೆದಾಗ ಅದು ಆ ಕನ್ಸಲ್ಲಿ ಬಂದಿತ್ತು ಅಂತ ಅನ್ಸುತ್ತಲ್ಲ, ಹಾಗನ್ಸುತ್ತೆ. ಈಗ ನೀನು ಮಾತಾಡೋ ವಿಚಾರ, ನೀನು ಹೇಳೋ ಕತೆ ಇದನ್ನೆಲ್ಲ ಕೇಳಿದಾಗ ಇದೆಲ್ಲ ನನ್ನ ಜೀವನದಲ್ಲಿ ನಡೆದಿದೆಯೇನೋ ಅಂತ ನನಗನ್ನಿಸ್ತಾ ಇದೆ. ಶೈಲು ಅನ್ನೋದು ನನ್ನ ಹೆಸರೇ, ಆದ್ರೆ ಇತ್ತೀಚೆಗೆ ಆ ಹೆಸರು ನಂದಲ್ಲ ಅಂತ ನನ್ಗನ್ಸಕ್ ಶುರು ಆಗಿದೆ. ಬರೀ ಹೆಸರು ಮಾತ್ರ ಅಲ್ಲ, ಬೇರೆ ಎಲ್ಲದರಲ್ಲೂ ನನಗೆ ಗೊಂದಲ ಶುರು ಆಗಿದೆ. ಇನ್ನು ಮುಚ್ಚಿದ್ರೆ ಸಾಕು, ಕಾಣೋ ಅಸ್ಪಷ್ಟ ನೆನಪುಗಳು, ಬಿಡದೆ ಹಿಂಬಾಲಿಸೋ ನನ್ನದಲ್ಲದ ನೆರಳು, ದೊಡ್ಡ ಶಿವನ ವಿಗ್ರಹ, ಚೋರು ಮಂತ್ರೋಚ್ಚಾರಣೆ, ಅದ್ರ ಮುಂದೆ ನಿಂತು ಪೂಜೆ ಎಲ್ಲ ಏನು ತ್ರಿಶೂಲ್? ಇದ್ರ ಮೇಲೆ ನನ್ನ ಬದುಕಲ್ಲಿ ಇತ್ತೀಚೆಗೆ ಏನೇನೋ ನಡೆದು ಹೋಗಿದೆ, ಸಾಕಷ್ಟು ಗೊಂದಲಗಳಿದೆ. ಖಾಲಿ ಗೋಡೆ ಮೇಲೆ ಅಡ್ಡ ದಿಡ್ಡಿ ಗೀಚಿರೋ ಚಿತ್ರದ ಹಾಗಿದೆ ನನ್ನ ಮನಸ್ಸು. ಅಲ್ಲಿ ಗೋಜಲು ಕಳೆದು ಚಿತ್ರ ಸ್ಪಷ್ಟವಾಗಿ ಕಾಣಬೇಕು ಅಂದ್ರೆ ನಾನು ನಿನ್ ಜೊತೆ ಇರಲೇಬೇಕು ತ್ರಿಶೂಲ್. ನನ್ನ ಮನ್ಸು ಹೇಳ್ತಾ ಇದೆ, ನಾವಿಬ್ರು ಜೊತೆಗಿದ್ರೆ ಯಾವ ದುಷ್ಟ ಶಕ್ತಿಗಳು ನಮ್ಮಿಬ್ರನ್ನು ಏನು ಮಾಡಕ್ಕಾಗಲ್ಲ ಅಂತ. ಗುರುಗಳೇ, ಅಲ್ಲಿ ನೋಡಿ, ಅವಳೆ. ಅವಳನ್ನ ನಾನೇ ನನ್ನ ಕೈಯಾರೆ ಸಾಯಿಸಿದ್ದೀನಿ. ಇಲ್ಲ, ಅವಳನ್ನು ಸಾಯಿಸಿರೋದು ನನ್ನ ಕಣ್ಣಲ್ಲಿ ಕಟ್ಟಾಗಿ. ಇವಳು ನಾಗಿಣಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ಹೇಳ್ತಿರೋದನ್ನ ನನ್ನ ಕೈಯಲ್ಲಿ ನಂಬೋಕ್ಕಾಗ್ತಿಲ್ಲ. ನೀವು ಮಹಾಶಕ್ತಿವಂತರು, ಜ್ಞಾನಿಗಳು. ಪರೀಕ್ಷೆ ಮಾಡಿ ಇವಳು ನಾಗಲೋಕದ ನಾಗಿಣಿಯೋ ಅಥವಾ ಈ ಲೋಕದ ಸಾಮಾನ್ಯ ಸ್ತ್ರೀನೋ ಅಂತ ಹೇಳ್ಬೋದಲ್ಲ. ಅದನ್ನ ಈಗಲೇ ಮಾಡಿ. ಓಂ ಜ್ವಾಲಮಾಲಿನಿಯೇ ನಮಃ, ಮಹಾಶಕ್ತಿ ಸ್ವರೂಪಿಣಿಯೇ ನಮಃ. ತಾಯಿ ಜ್ವಾಲಮಾಲಿನಿ, ಅವಳು ನಾಗಮಣಿಯನ್ನ ಒಡಲಲ್ಲಿ ಧರಿಸಿದವಳ ನೀನೇ ಹೇಳು. ಈ ಬೆಳಕು ಅವಳನ್ನ ಸುತ್ತುವರೆದ್ರೆ ಅವಳ ಒಡಲಲ್ಲಿ ನಾಗಮಣಿ ಇದೆ ಅಂತ. ಅಂದ್ರೆ ಇವಳೇ ನಾಗಿಣಿ.
ಇವಳಲ್ಲಿ ನಾಗಮಣಿ ಇದೆಯಾ? ಅವಮಾನ, ಸೋಲು, ಅವಳು ಹೇಗೆ ಬದುಕಿ ಬಂದ್ಲು ಅನ್ನೋ ಯೋಚನೆ ಮಧ್ಯೆ ನಾವು ಕೈಲಾಗದೆ ಇರೋರು ಅನ್ನೋ ಬಿರುದು, ಅವನಿಂದ ಅವಮಾನ. ಚಕ್ಷುವಿದ್ಯೆ, ರಕ್ತ ಕೇಚರ ವಿದ್ಯೆ, ವರ್ಣಾಯುಧ ವಿದ್ಯೆ, ಅಗ್ನಿ ಕೇಚರ ವಿದ್ಯೆ, ಇಂಥ 100 ವಿದ್ಯೆಗಳು ಸಿದ್ಧಿಗಳು ನಮ್ಮಲ್ಲಿದೆ. ಒಬ್ಬ ಮನುಷ್ಯ ನಮ್ಮ ಮುಂದೆ ಬಂದು ಅವಮಾನ ಮಾಡೋಗ್ತಾನಂದ್ರೆ ಏನ್ ಕೃಷ್ಣೆ? ಇಷ್ಟಕ್ಕೂ ಎಲ್ಲಿ ತಪ್ಪಾಗ್ತಾ ಇದೆ ದಾಕ್ಷಾಯಿಣಿ? ನಮ್ಮ ವಿದ್ಯೆ ನಿರಂತರ ಸೋಲ್ತಾ ಇದೆ ಅಂದ್ರೆ ಇದೆಲ್ಲ ನಿರರ್ಥಕ ಅಲ್ವಾ? ಈ ದಿಗ್ವಿಜಯ ನಮ್ಮ ಬಳಿ ಜಗಳ ಆಡಿ ನಮ್ಮನ್ನೇ ದೂಷಿಸಿ ಹೋದ. ಏನಾದ್ರೂ ಆ ನಾಗಿಣಿಗೆ ಒಂದು ಗತಿ ಕಾಣಿಸಿಲ್ಲ ಅಂದ್ರೆ ನಾವು ಬಂದಿರೋ ದಾರಿ, ಗುರಿ ಯಾವುದು ಸರಿ ಹೋಗಲ್ಲ. ಇಷ್ಟು ವರ್ಷ ನಾನು ನನಗೆ ಸೇವೆ ಮಾಡಿದ್ದಕ್ಕೆ ನಾಗರ ಮಜೆ ಇರೋ ಹುಡುಗ ನನಗೆ ಸಿಗ್ಲೇಬೇಕು. ಇಲ್ಲ ಅಂದ್ರೆ ನನ್ನ ಬದುಕು ಸರಿ ಹೋಗಲ್ಲ ದಾಕ್ಷಾಯಿಣಿ. ಇದಕ್ಕೆ ನೀನೇ ಏನಾದರೂ ಒಂದು ಉಪಾಯ ಮಾಡು. ಹಾಗೆ ಅಪಾಯನ ದೂರ ಮಾಡೋದಕ್ಕೆ ಸಾಧ್ಯ. ಹೌದು ಕೃಷ್ಣೇ, ನಾನು ಹಿಮಾಲಯಕ್ಕೆ ಹೋಗಿ ನಮ್ಮ ಗುರುಗಳನ್ನ ಭೇಟಿ ಮಾಡಿ ಎಲ್ಲಿ ತಪ್ಪು ನಡೆದಿದೆ ಅಂತ ತಿಳ್ಕೊಂಡು ಅವಳನ್ನ ಸರ್ವನಾಶ ಮಾಡೋ ಪೂಜೆ ಮಾಡ್ತೀನಿ. ನಾನಿನ್ನ ಬರ್ತೀನಿ ಕೃಷ್ಣೇ. ದಾಕ್ಷಾಯಿಣಿ, ನನ್ಗೋಸ್ಕರ ನೀನೊಬ್ಳೆ ಯಾಕೆ ಹೋಗ್ತೀಯಾ? ನಾನು ನಿನ್ ಜೊತೆ ಬರ್ತೀನಿ. ಹೇ ಮಹೇಶ್ವರ, ಯಾವ ಸತ್ಯ ಅವಳಿಗೆ ತಿಳಿಯಬೇಕಿತ್ತು ಅದು ತಿಳಿದಾಯಿತು. ಆದರೆ ನಿನ್ನ ಮಂದಹಾಸಕ್ಕೆ ಕಾರಣವೇನು ತಂದೆ? ಕಾರಣವೇನು? ಉತ್ತರಿಸು ಮಹೇಶ್ವರ. ಕತ್ತಲು ಬೆಳಕಿನ, ಒಳಿತು ಕೆಳಕಿನ ಯುದ್ಧದ ನಡುವೆ ವಿಜಯಮಾಲೆ ಯಾರ ಕುತ್ತಿಗೆಗೆ ನಾಗಾಭರಣ? ನಾಗ ಸೈನ್ಯದ ನಾಯಕಿ ಅವಳಾದರೆ ಅವಳ ಜೊತೆ ಕೈ ಜೋಡಿಸುವನೆಯ ಮಹಾರಾಜ ನಾಗರಾಜ. ಯುದ್ಧದಿ ಗೆದ್ದ ನಾಗಾಭರಣವನ್ನ ನಾಗಲೋಕಕ್ಕೆ ಕೊಂಡೊಯ್ಯುವರೇ ಆ ಪ್ರಣಯ ನಾಗಗಳು. ಹುಟ್ಟಿನ ಗುಟ್ಟನ್ನ ಬಿಚ್ಚಿತ್ತು, ಸಾವಿನ ಗುಟ್ಟನ್ನ ಬಚ್ಚಿತ್ತು ಬದುಕು ಎನ್ನುವ ಭಗಂಡೇಶ್ವರ. ಅವಳಾರು ಎನ್ನುವ ಗುಟ್ಟನ್ನ ತಿಳಿಸಲಾರ. ದುಷ್ಟ ಶಕ್ತಿಗಳನ್ನ ಹಿಮ್ಮೆಟ್ಟಿಸಲು ನಿನ್ನ ಆಶೀರ್ವಾದವನ್ನ ಅವರಿಗೆ ನೀಡಲಾರೆಯ ಮುನೇಶ್ವರ? ಸುಟ್ಟು ಬೂದಿಯಾದವಳು ಮತ್ತೆ ಎದ್ದು ಬರೋದಕ್ಕೆ ಹೇಗೆ ಸಾಧ್ಯ? ಅವಳು ಭೂತಾತ್ಮ ಪ್ರೇತಾತ್ಮ ಆಗಿದ್ದಿದ್ರೆ ದೇವಸ್ಥಾನದ ಗಡಿ ಒಳಗೂ ಬರಕ್ ಸಾಧ್ಯ ಆಗ್ತಿರ್ಲಿಲ್ಲ. ಸತ್ ಹೋದವಳು ಮತ್ತೆ ಬಂದಿದ್ದಾಳೆ ಅಂದ್ರೆ ಇದರ ಗುಟ್ಟೇನು ಗುರುಗಳೇ? ಆಶೀರ್ವಾದ, ಅಗ್ನಿದೇವನ ಆಶೀರ್ವಾದ. ಅಗ್ನಿ ಸುತ್ತ ಘೋರ ಅಗ್ನಿ. ಯಾರ್ದೋ ಚೀರಾಟ. ಬೆಂಕಿ ಮುಂದೆ ನಿಂತು ಯಾರೋ ಅಳ್ತಾ ಇದಾರೆ. ದೊಡ್ಡ ಗುರುಗಳು ಆಗಿರೋ ಒಬ್ರು ಬೇಡ್ತಾ ಇದಾರೆ. ಇದ್ದಕ್ಕಿದ್ದ ಹಾಗೆ ಜೋರು ಮಳೆ. ಎಲ್ಲ ಶಾಂತ. ಗುರುಗಳ, ಅದ್ಯಾವ ಅಗ್ನಿದೇವ, ಅದ್ಯಾವ ಆಶೀರ್ವಾದ? ಹೊಸಿ ನೆಟ್ ಕೇಳ್ರ. ಹೌದು, ಅಗ್ನಿದೇವನ ಆಶೀರ್ವಾದ ಇದ್ರೆ ಮಾತ್ರ ಸುಟ್ಟು ಹೋದ್ರು ಮತ್ತೆ ಪೂರ್ವ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ. ಅವಳಿಗೆ ನಾಗಲೋಕದ ಕಡೆಯಿಂದ ಅಥವಾ ಇನ್ಯಾವುದೋ ಶಕ್ತಿಯಿಂದ ಅಗ್ನಿದೇವನ ಆಶೀರ್ವಾದ ಸಿಕ್ಕಿದೆ. ಅದಕ್ಕೆ ಅವಳು ಬದುಕಿ ಬಂದಿದ್ದಾಳೆ. ಎಲ್ರೂ ಬದುಕಲು ಒಂದು ಗುರಿ ಅಂತ ಇರುತ್ತಲ್ವೇ ತ್ರಿಶೂಲ್? ನನ್ನ ಬದುಕಿನ ಗುರಿ ಏನು ಅಂತಾನೆ ನನಗೆ ಗೊತ್ತಿರಲಿಲ್ಲ.
ಆದರೆ ಈಗ ನಿನ್ನ ಮಾತು ಕೇಳಿದ್ಮೇಲೆ ಅದೇ ನನಗೆ ಗುರಿ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರನೇ ಬದುಕಬೇಕು ಅಂತ ಅನ್ನಿಸ್ತಾ ಇದೆ. ನನಗೆ ನಿನ್ನನ್ನು ಸಾಯಿಸಬೇಕು ಅಂತ ಅನಿಸ್ತಾ ಇದೆ. ನೀನೇ ನಾಗಿಣಿ ಅಂತ ಗೊತ್ತಾದ್ಮೇಲೆ, ನಿನ್ನಲ್ಲೇ ನಾಗಮಣಿ ಇದೆ ಅಂತ ತಿಳಿದ್ಮೇಲೆ ನಿನ್ನನ್ನು ಉಳಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವಳನ್ನ ಸಾಯಿಸಿ ನಾಗಮಣಿ ಪಡೆಯೋದು ನಮ್ಮ ಗುರಿ ಆಗ್ಬೇಕು. ಗುರುಗಳ ಅವಳನ್ನು ಸಾಯಿಸೋದು ಅಷ್ಟು ಸುಲಭವಾ? ಅವಳನ್ನ ಸಾಯಿಸದೆ ಹೋದ್ರೆ ನಮ್ಮ ಬದುಕು ದುರ್ಬಲ ಆಗುತ್ತೆ. ಆದ್ರೆ ಅವಳನ್ನ ಸಾಯಿಸ್ತಾ ಇದ್ದೀವಿ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ ನಮ್ಮೆಲ್ಲರ ಮಾರಣ ಹೋಮ ಆಗುತ್ತೆ. ಹಾವಾದ್ರೂ ಏನು ಒಯ್ಯಾರದಲ್ಲಿ ಹೋಗ್ತಾ ಇದೆ. ಎಷ್ಟೇ ಆಗ್ಲಿ ಹೆಣ್ಣಲ್ವಾ, ಬುದ್ಧಿ ಬೇಡ ಅಂತ ಭಯ ಪಡ್ತಾ ಇದೆ, ಮನ್ಸು ಬೇಕು ಅಂತ ಹಠ ಮಾಡ್ತಾ ಇದೆ. ಹಾವಾದ್ರೂ ಪರವಾಗಿಲ್ಲ, ಒಂದು ಸಲಿ ಸಿಕ್ಕಿದ್ರೆ ಅವಳ ಸೌಂದರ್ಯದ ಹಿಂದೆ ಹೋದ್ರೆ ನಿನಗೆ ತಪ್ಪದು ಸಾವು. ಅವಳನ್ನ ಸಾಯಿಸ್ತೀವಿ ಅನ್ನೋದು ಅವಳಿಗೊಂದು ಚೂರು ಗೊತ್ತಾಗ್ಬಾರ್ದು. ಏನಾದ್ರೂ ಉಪಾಯ ಮಾಡಿ ಗುರುಗಳೇ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನದು ಹೇಳು. ಅದ್ಭುತ, ಅತ್ಯದ್ಭುತ. ಹೊಂಚು ಹಾಕಿ ಸಂಚು ಮಾಡಿದ್ರೆ ನಾಗಿಣಿಯ ಸಾವು, ನಾಗಮಣಿಗೆ ಒಡೆಯರು ನಾವು. ನಾಗಿಣಿ, ನಾಳೆ ನಿನಗೆ ಅಂತ್ಯ ಹಾಡದಿದ್ರೆ ನಾನು ದಿಗ್ವಿಜಯನೇ ಅಲ್ಲ. ಶೈಲು, ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಮ್ಮ. ಹೇಳಿ ಮಾವ. ಶೈಲು, ನಾವು ನಾಟಕದವ್ರು ನಿಜ. ಜನ ನಾಟಕ ನೋಡ್ಲಿ ಅಂತ ಸಣ್ಣ ಪುಟ್ಟ ಸುಳ್ಳು ಹೇಳಿದ್ದೂ ನಿಜ. ಬದುಕೋದಕ್ಕೋಸ್ಕರ ಸುಳ್ಳು ಹೇಳಿದ್ರೆ ತಪ್ಪಲ್ಲಮ್ಮ. ಆದರೆ ಬದುಕೇ ಸುಳ್ಳಾದರೆ ಅದು ಬದುಕು ಅನ್ಸೋದಿಲ್ಲ, ನಾಟಕ ಅನ್ಸುತ್ತೆ. ಆಗ ಸಂಬಂಧನೂ ಮರೆತು ಹೋಗುತ್ತೆ, ಪ್ರೀತಿನೂ ಮರೆತು ಹೋಗುತ್ತೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂದ ಭೀತಿಯಿಂದ ಬದುಕಬೇಕಾಗುತ್ತೆ. ನೋಡಿ ಶೈಲು, ಸ್ಟೇಜಲ್ಲಿ ನಾಟಕ ಆಡಿದ್ರೆ ಚಪ್ಪಾಳೆ ಇಟ್ಟು ಬೀಳುತ್ತೆ, ಅದೇ ಬದುಕಲ್ಲಿ ನಾಟಕ ಆಡಿದ್ರೆ ಕಲ್ಲಿಟ್ಟು ಬೀಳುತ್ತೆ. ನಮ್ಗಂತ ಬದುಕು ಬೇಡಮ್ಮ. ನಮ್ಮ ಹತ್ರ ಆಸ್ತಿ ಅಂತಸ್ತು ಏನೂ ಇಲ್ಲದೆ ಇರ್ಬೋದು, ಆದ್ರೆ ದೇವರು ಕೊಟ್ಟಂತ ಕಲೆ ನಮ್ಮಲ್ಲಿದೆ. ಜನಗಳ ಪ್ರೀತಿ ನಮ್ಮ ಹತ್ರ ಇದೆ, ಸ್ವಾಭಿಮಾನ ಇದೆ. ಇದ್ರ ಜೊತೆ ಬಾಳೋಣ. ಶೈಲು, ನಮ್ಗೆ ಈ ಊರು ಬೇಡ, ಈ ಮನೇನೂ ಬೇಡ. ನಾವು ನಮ್ಮ ಹಣ್ಣಿಗೆ ಹೊಟ್ಟೋಗೋಣ. ಬಾಮ್ಮ. ಅತ್ತೆ, ನಮ್ಮ ಮನೆ ಅಲ್ಲಿರ್ಬೋದು, ಆದ್ರೆ ನನ್ನ ಗುರಿ ಇಲ್ಲಿದೆ. ಆ ದೇವ್ರು ಪ್ರಪಂಚ ಅನ್ನೋ ಸ್ಟೇಜ್ ಮೇಲೆ ನಮ್ಮನ್ನ ಬಿಟ್ಟಾಗ ನಮ್ದು ಇಂಥದೇ ಪಾತ್ರ ಅಂತ ಫಿಕ್ಸ್ ಮಾಡಿರ್ತಾನೆ. ಅದನ್ನ ನಮ್ಗೆ ಹೇಳ್ಬೇಕು ಅಂತ ಪ್ರಯತ್ನ ಕೂಡ ಮಾಡಿರ್ತಾನಂತೆ. ಆದ್ರೆ ನಾವ್ ಅದನ್ನ ಅರ್ಥ ಮಾಡ್ಕೊಳ್ದೆ ನಮ್ದು ಯಾವ್ದೋ ಬೇರೆ ರೋಲ್ ಅನ್ಕೊಂಡು ಅಲಿತಾ ನಮ್ ಜೀವನನ ಕಳೆದ್ಬಿಡ್ತೀವಿ. ಆದ್ರೆ ನನಗೆ ಈಗ ನನ್ನ ಗುರಿ ಅರ್ಥ ಆಗಿದೆ, ಅದೇ ಸರಿ ಅಂತ ನನಗೆ ಅರ್ಥ ಆಗಿದೆ. ಏನು ಹೇಳ್ತಾ ಇದೀಯಾ ಮಾವ? ಮೊದಲು ನಮ್ಮ ಬದುಕಿನ ಗುರಿ ಏನು ಅಂತ ತಿಳ್ಕೊಳ್ಳೋಕೆ ನಾವು ಬದುಕಬೇಕು. ತಿಳ್ಕೊಂಡ್ಮೇಲೆ ಅದನ್ನ ಸಾಧಿಸೋದಕ್ಕೆ ಅಂತ ನಾವು ಬದುಕಬೇಕು. ಈಗ ನಾನು ಆ ಹಂತದಲ್ಲಿದ್ದೀನಿ. ಇದೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಪಾಪ. ಇಲ್ಲಿದ್ರೆ ನಿಮ್ಮಿಬ್ರಿಗೂ ಕಷ್ಟ ಆಗುತ್ತೆ. ಒಂದು ಕೆಲಸ ಮಾಡಿ, ದಯವಿಟ್ಟು ನೀವಿಬ್ರು ಇಲ್ಲಿಂದ ಹೊರಟ್ಬಿಡಿ. ಏನಮ್ಮ ಹೇಳ್ತಾ ಇದೀಯಾ? ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಮಾವ. ನನ್ನ ಹಿಂದಿನ ಬದುಕಿನ ಬಗ್ಗೆ ನನಗೆ ಒಂದಷ್ಟು ಗೊಂದಲಗಳಿದೆ, ಮುಂದಿನ ದಾರಿ ಕೂಡ ಕಷ್ಟ ಇದೆ.
ಅದರಿಂದ ನಾನು ಇಷ್ಟು ಪ್ರೀತಿಸೋ ನಿಮ್ಗೆ ಯಾವ ತೊಂದರೆನೂ ಆಗ್ಬಾರ್ದು. ಪ್ಲೀಸ್ ಇಲ್ಲಿಂದ ಹೊರಟೋಗಿ. ಶೈಲು, ನೀನು ಮಗುವಾಗಿದ್ದಾಗ ಕೆಳಗಿಟ್ರೆ ಇರುವೆ ಎತ್ಕೊಂಡು ಹೋಗುತ್ತೆ, ಮೇಲಿಟ್ರೆ ಕಾಗೆ ಎತ್ಕೊಂಡು ಹೋಗುತ್ತೆ ಅಂತ ಅಲ್ಲೂ ಹಿಡ್ದೆ ಇಲ್ಲೂ ಹಿಡ್ದೆ ಕೈಯಲ್ಲಿ ಜೋಪಾನವ ಸಾಕಿದ್ದೀವಿ. ನಾವಿಬ್ರು ಬದುಕಿರೋದೇ ನಿನಗೋಸ್ಕರ. ಹೀಗಿರುವಾಗ ನಿನ್ನ ಹೇಗಮ್ಮ ಬಿಟ್ಟು ಹೋಗೋದು? ಶೈಲು, ಸಾವು ನೋವು ಏನಾದ್ರೂ ಬರೋದಿದ್ರೆ ಅದು ನಮ್ಮಿಬ್ಬರಿಗೆ ಬರಲಿ, ನಿನಗೇನೂ ಬರೋದು ಬೇಡ. ನಿನ್ನ ಎಡಬಲ ಇಟ್ಕೊಂಡು ನಾವು ಕಾಯ್ತಾ ಇರ್ತೀವಿ. ನಮಗೇನಾದ್ರೂ ಪರವಾಗಿಲ್ಲ, ನಿನಗೇನು ಆಗ್ಬಾರ್ದು. ದಯವಿಟ್ಟು ನಮ್ಮನ್ನ ಹೋಗು ಅಂತ ಹೇಳ್ಬೇಡ. ಹೋಗು ಅಂದ್ರೆ ನಾವು ಹೋಗೋದಿಲ್ಲ. ಶೈಲು, ನೀನ್ ನನ್ನ ಮಗಳು ಕಣಮ್ಮ, ಮಗಳು. ಮಗಳ ಬಿಟ್ಟು ಯಾವ ಅಪ್ಪ ಅಮ್ಮ ತಾನೇ ದೂರ ಹೋಗ್ತಾರೆ? ಇಲ್ಲ ಬಂಗಾರ, ನಾವಿಲ್ಲೇ ಇರ್ತೀವಿ.